ನಿಮ್ಮ ಮನೆ ಬಾಗಿಲಿಗೆ ನ್ಯೂಸ್18 ಕನ್ನಡ ಬಂದಿದೆ. ನಿಮ್ಮ ಸಮಸ್ಯೆಗೆ ಧ್ವನಿಯಾಗಲು, ನಿಮ್ಮ ಸಮಸ್ಯೆಯನ್ನ ಕೇಳಲು, ಆಡಳಿತ ನಡೆಸುವವರ ಗಮನ ಸೆಳೆಯಲು, ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಹುಡುಕಲು, ಆ ಮೂಲಕ ನಿಮ್ಮೂರಲ್ಲಿ ಆಗಬೇಕಾದ ಬದಲಾವಣೆಯನ್ನ, ಅಭಿವೃದ್ಧಿಯನ್ನ, ಸಮಸ್ಯೆಗಳಿಗೆ ಪರಿಹಾರವನ್ನ ಖಾತ್ರಿಪಡಿಸೋದಕ್ಕೆ ನಾವು ಬಂದಿದ್ದೀವಿ. ಇದೇ ಇವತ್ತಿನ ವಿಶೇಷ ನಮ್ಮೂರಲ್ಲಿ ನ್ಯೂಸ್18. ನಾನು ಆಶಿಕ್ ಮುಲ್ಕಿ. ನಾವಿವತ್ತು ನಮ್ಮೂರಲ್ಲಿ ನ್ಯೂಸ್18 ವಿಶೇಷ ಕಾರ್ಯಕ್ರಮದಲ್ಲಿ ನಮ್ಮದ ರಾಜ್ಯದ ಒಂದು ಬಹುಮುಖ್ಯವಾಗಿರುವಂಥ ಯೋಜನೆಯ ಸಮಸ್ಯೆಗಳನ್ನು ಮಾತನಾಡೋದಕ್ಕೆ ಬಂದಿದ್ದೀನಿ. ಸದ್ಯಕ್ಕೆ ನಾನು ಅಥಣಿಯ ಸಂಬರ್ಗಿಯಲ್ಲಿದ್ದೀನಿ. ಇಲ್ಲಿ ಒಂದು ಬಹುನಿರೀಕ್ಷಿತ ಬಹುಕೋಟಿ ವೆಚ್ಚದ ಯೋಜನೆಯನ್ನು ಸರ್ಕಾರ ಶುರು ಮಾಡಿತ್ತು. ಆದರೆ ಇದುವರೆಗೂ ಕೂಡ ಅದನ್ನು ಪೂರ್ಣಗೊಳಿಸೋದಕ್ಕೆ ಸಾಧ್ಯ ಆಗಿಲ್ಲ. ಇದರಿಂದಾಗಿ ಲಕ್ಷಾಂತರ ಮಂದಿ ಜನರು, ರೈತರಿಗೆ ಬಹಳಷ್ಟು ಅನಾನುಕೂಲ ಆಗ್ತಾ ಇರುವಂಥದ್ದು. ಸದ್ಯಕ್ಕೆ ನಾನು ಸಂಬರ್ಗಿಯಲ್ಲಿ ನಿಂತಿದ್ದೀನಿ. ಇದು ಈ ಗ್ರಾಮದ ಜನರು. ಇವರಿಗೆ ಸರ್ಕಾರದ ಬಹುನಿರೀಕ್ಷಿತ ಯೋಜನೆ ಆಗಿರುವಂಥ ಏತ ನೀರಾವರಿ ಯೋಜನೆಯಿಂದಾಗಿ ಕಳೆದ ಹಲವು ವರ್ಷಗಳಿಂದ, ಅಂದರೆ 7-8 ವರ್ಷಗಳಿಂದ ಇಲ್ಲಿನ ಜನರು ಸಮಸ್ಯೆಯನ್ನ ಎದುರಿಸ್ತಾ ಇರುವಂಥದ್ದು. ಹಾಗಿದ್ರೆ ಅವ್ರು ಎದುರಿಸ್ತಾ ಇರುವಂಥ ಸಮಸ್ಯೆ ಏನು ಅನ್ನೋದನ್ನ ಅವ್ರ ಮಾತುಗಳಲ್ಲೇ ಕೇಳೋಣ. ಸರ್, ಸಾಕಷ್ಟು ವರ್ಷಗಳಿಂದ ಹೋರಾಟವನ್ನ ಮಾಡ್ತಾ ಇದ್ದೀರಿ. ಸರ್ಕಾರ ನಿಮ್ಮ ಹೋರಾಟಕ್ಕೆ, ನಿಮ್ಮ ಮಾತಿಗೆ ಕಿವಿಗೊಡ್ತಾ ಇಲ್ಲ ಅನ್ನುವಂಥದ್ದು. ನಿಮ್ಮ ಸಮಸ್ಯೆಗಳೇನೇನು ಸರ್? ನಮಗೆ ಸದ್ಯ ಬೇಕಾದ್ರೆ ನೀರು ಬೇಕಾಗಿತ್ತು. ನಮಗೆ 10 ವರ್ಷ ಆಯ್ತು, ಒಟ್ಟು ನೀರೇ ಇಲ್ಲ. ಈ ಬರಗಾಲ ದಿನ ಇದೈತ್ರಿ. ಮತ್ತು ಈಗ ನಮಗೆ ಕುಡ್ಲಕ್ಕೆ ನೀರಂತೂ ಇಲ್ಲರಿ ಒಟ್ಟು. ಮತ್ತು ಜನರುಗಳಿಗೆ ಮೇವು ಅದ ಏನೂ ಇಲ್ಲ. ಮತ್ತು ಕೂಲಿಯೋದು ಪ್ರಾಬ್ಲಮ್ ಐತ್ರಿ. ಮತ್ತು ಭಾಳ ಕಷ್ಟ. ಈ ನೀರು ಯಾವಾಗಿಂದ ಶುರು ಮಾಡಿದ್ರಿ ಕೆಲಸ ಇದು? ಯಾನ್ರಿ 10 ವರ್ಷ ಆತ್ರಿ. ಈಗ 10 ವರ್ಷದಿಂದ ಬರ್ತಾವ ಅಂತ ಹೇಳ್ತಾರ್ರಿ. ಮತ್ತು ಅದ್ರ ಮ್ಯಾಗ ಒಟ್ಟು ನೀರಿಂದ ಒಟ್ಟು ಈ ಕಡೆ ಯಾರ ಹಳ್ಳ್ಯಾಗ ಈ ಕಡೆ ಯಾರು ದಾದ ತೊಗೊಳಂಗಿಲ್ಲ ರೀ ಒಟ್ಟು. ಆದ್ರೆ ಬೇಗ ಲಘು ನಮಗೆ ನೀರು ಅಷ್ಟು ಕೊಟ್ರೆ ಮತ್ತೆಲ್ಲ ನಮ್ಗೆ ಚಲೋ ಆಗ್ತೈತಿ. ಮತ್ತು ನಮ್ಮೆಲ್ಲ ಏಕ ನಂಬರ್ ಕೆಲಸ ಆಗ್ತೈತಿ. ಇಷ್ಟು ಅಂದರೆ ಈ ಕೃಷ್ಣಾ ನದಿಯಿಂದ ಈ ಭಾಗದ ಸುಮಾರು 55ಕ್ಕೂ ಅಂದರೆ 60ಕ್ಕೂ ಅಧಿಕ ಹಳ್ಳಿಗಳಿಗೆ ನೀರನ್ನು ಪೂರೈಸುವಂಥ ಸುಮಾರು 1400 ಕೋಟಿ ರೂಪಾಯಿ ವೆಚ್ಚದಲ್ಲಿ ಮಾಡ್ತಾ ಇರುವಂಥ ಯೋಜನೆ ಇದು. ಈ ಯೋಜನೆ ನೆನೆಗುದಿಗೆ ಬಿದ್ದಿದೆ. ಕಳೆದ 7-8 ವರ್ಷಗಳಿಂದ ಕೆಲಸ ನಡೆದಿಲ್ಲ. ಹೀಗಾಗಿ ಇಲ್ಲಿನ ರೈತರಿಗೆ, ಜನರಿಗೆ ಸಮಸ್ಯೆ ಆಗ್ತಿರುವಂಥದ್ದು. ಸರ್, ಇಲ್ಲಿ ನಮ್ಮಲ್ಲಿ 15 ವರ್ಷ ಆತ್ರಿ ಇದಕ್ಕೆ ಏತ ನೀರಾವರಿ ಪ್ರಾರಂಭ ಮಾಡ್ರು. ಇವತ್ತಿನ ತನಕ ಆಮೆಗೈತಿಲಿ ಸಾಗ್ತಾ ಇದೆ. ಆ ಆಮೆಗೈತಿಲಿ ಸಾಗ್ತಾ ಇದೆ ಅಂತ ಜನರೆಲ್ಲರೂ ಆಯಿತು ಇವತ್ತಲ್ಲ ನಾಳೆ ಚಾಲೂ ಆಗುತ್ತೆ ಅಂತ ಆಸೆಯಿಂದ ಕೂತಿದ್ರು. ಆದರೆ ಇವತ್ತಿನ 3 ವರ್ಷ ಆಯಿತು. 3 ವರ್ಷದಲ್ಲಿ ಏನೂ ಕೆಲಸ ಆಗಿಲ್ಲ. ಇಲ್ಲಿ ಏನು ಒಟ್ಟು ಮ್ಯಾನ್ ಬಂದ್ ಮಾಡಿದ್ದಾರೆ. ಬಂದೇ ಉಳಿದಿದೆ. ಅದೇ ರೀತಿಯಾಗಿ ಕಾಂಗ್ರೆಸ್ ಸರ್ಕಾರಕ್ಕೆ ಓಟ್ ಹಾಕಿದರೆ ಸಿದ್ದರಾಮಯ್ಯ ಚಾಲೂ ಮಾಡಿದ್ರು, ಪ್ರಾರಂಭ ಮಾಡಿದ್ರು. ಅವರೇ ಮುಗಿಸ್ತಾರೆ ಅಂತ ಅವರಿಗೆ ಓಟ್ ಹಾಕಿ ಜನ ಆರಿಸ್ತಂದ್ರು. ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಹಾಕಿದ್ರು. ಕಾಂಗ್ರೆಸ್ ಪಕ್ಷದವ್ರು ಯಾರೂ ಇಲ್ಲಿ ನಮ್ಮ ಕಡೆ ಲಕ್ಷ ತೋರ್ತಾ ಇಲ್ಲ, ಗಮನ ಕೊಡ್ತಾ ಇಲ್ಲ. ಆದ ಕಾರಣದಿಂದ ಇವತ್ತಿನ ಪತ್ರಕಾರ ಮುಖಾಂತರ ನಾವು ಅವರಿಗೆ ಇವತ್ತು ಆದ್ರೂ ಎಲ್ಲ ಜನರ ಈ ಕಡೆ ವಾತಾವರಣ ಅಂದರೆ ಹೆಂಗತ್ರಿ, ಇಲ್ಲಿ ನಮ್ಮ ಎಲ್ಲ ಡ್ರೈ ಏರಿಯಾದಿಂದ ಕುಡಿಯೋಕೆ ನೀರು ಒಂದು ವರ್ಷದಿಂದ ಕುಡಿಯೋಕೆ ನೀರಿಲ್ಲದೆ ಎಲ್ಲ ಜನರು ಇಲ್ಲಿ ಇದಾಗ್ತಾ ಇದ್ದಾರೆ. ಬೋರಿಗೆ ನೀರಿಲ್ಲ, ಬಾಯಿ ನೀರಿಲ್ಲ, ಕುಡಿಯೋಕೆ ನೀರಿಲ್ಲ. ಆದ ಕಾರಣದಿಂದ ಓಟ್ ಹಾಕಿ ಅವ್ರನ್ನ ಆರಿಸ್ತಾ ಇದ್ದಾರೆ. ಇವತ್ತಾದ್ರೂ ಇಲ್ಲಿ ಇವತ್ತಿಂದ ಕೆಲಸ ಪ್ರಾರಂಭ ಮಾಡಲಿ ಅಂತ ನಾವು ಬೇಡ್ಕೊಳ್ತೀವಿ. ಅಂದರೆ 1-2 ಎಕರೆ ಅಲ್ಲ, 27,000 ಹೆಕ್ಟರ್ ಭೂಮಿಗೆ ಈ ಒಂದು ಯೋಜನೆಯಿಂದ ನೀರು ಬರುತ್ತಲ್ವ ಸರ್? 27,000 ಹೆಕ್ಟರ್ಗೆ ನೀರು ಅನುಕೂಲ ಆಗ್ತೈತ್ರಿ. ಕರೆ ನೀರು ಬರಂಗಿಲ್ಲ, ಏನ್ ಮಾಡಿದ್ರಿ? ನೀರು ಎಷ್ಟು ಹಿಂಗೆ ಆದ್ರೆ ಏನ್ ಕತೆ? ಈಗ ನಾನು ಅವ್ರಿಗೆ ಬರ್ತಾರೋ ನಾಲ್ಕು ತರ್ತನೋ, ಇವ್ರು ಬರ್ತಾರೋ 4 ತರ್ತನೋ, ಯಾರೋ ಬರಂಗ ಮತ ಹಾಕೋನು ಹೋಗ್ದಾರೋ ಆ ಕಡೆ, ಈ ಕಡೆ ನೋಡ್ಲಕ್ ಬರಂಗಿಲ್ಲ. ಇಲ್ಲಿ ಮುಂದೆ ಬನ್ನಿ ಸರ್, ಮುಂದೆ ಬನ್ನಿ. ಇದು ಗಡಿನಾಡ ಭಾಗ ಸರ್. ಒಂದು ರಾಜಕೀಯ ಲೀಡರ್ ಸಹಿತ ಇಲ್ಲಿ ಬರ್ಲಾಗ್ತಾ ಇರಲಿಲ್ಲ, ನೀರು ಬಿಡ್ಲಾಗ್ತಾ ಇರಲಿಲ್ಲ. ಬ್ಯಾಸ್ಗ್ಯಾಗ ನೋಡ್ಬೇಕಾದ್ರ ನೀರು ಸಿಗಂಗಿಲ್ಲ, ಎಲ್ಲೇ ನೋಡಿದ್ರೆ ನೀರು ಸಿಗಂಗಿಲ್ಲ. ಈ ವರ್ಷ ಅಂತ ಪರಿಸ್ಥಿತಿ ಇಂತ ಐತ್ರಿ, ಟೂ ಮಚ್ ಪ್ರಾಬ್ಲಮ್ ಆಕತ್ರಿ. ಇಲ್ಲಿ ನೀರು ಬಂದ್ರೆ ನಿಮ್ಗೆ ಅನುಕೂಲ. ಬೇಸಿಗೆ ಎಲ್ಲ ಒಂದೇ ನಿಮ್ಗೆ. ನೀವು ಸದ್ಯ ಈಗ ಎಲ್ಲಾ ಕಡೆ ಹರಿತ ಕ್ರಾಂತಿ ಮಾಡ್ಯಾರವ್ರಿ. ನಮ್ ಕಡೆ ಯಾಕಿಲ್ರಿ? ಎಷ್ಟು ಇನ್ವೆಸ್ಟ್ ಮಾಡ್ಯಾರಿ? ಎಷ್ಟು ವರ್ಷ ಇರ್ತೀರಿ? ಅದ ಇನ್ಕತ್ತಗ ಯಾಕೆ ತಟ್ಟೈತ್ರಿ? ಅದೇ ಬೇಕಿಲ್ಲದ ಈ ಇನ್ಕತ್ತಗ ಆಗ್ಬೇಕ್ರಿ. 2002 ಆಗ್ಬೇಕಿದ್ರೆ 2022 ಆಗಿಬೇಕಿತ್ರಿ. ಅದ 2022 ಮುಗಿಬೇಕಾಯ್ತು. ಇನ್ಕಾಯಕ್ಕಾಗಿಲ್ಲ. ಅದ ಏನ್ ಪ್ರಾಬ್ಲಮ್? ಯಾರು ರಾಜಕೀಯ ದೃಷ್ಟಿಯೇನ ಯಾರು ಪ್ರಾಬ್ಲಮ್? ರೈತರು ಎಲ್ಲಾರು ನೋಟಿಸ್ ಕೊಡ್ಲಾರ್ದ ಅಡವಿ ಕೊಟ್ಟಾರ, ನೋಟಿಸ್ ತಗೊಂಡಿಲ್ಲ. ಅವ್ರ ಅಡವಿ ಅಂದ ಎಲ್ಲ ಕೆನಲ್ ಹಾಕ್ಯಾರ. ಅವ್ರ
ಮತ್ತೆ ನೋಟಿಸ್ ಕೊಟ್ಟಿಲ್ಲ ಅವ್ರು ಏನೇನು ಮಾಡ್ಯಾರ ನಮಗೆ ಗೊತ್ತು. ಈ ನೀರಾವರಿ ಬರದೇ ಇರೋ ಕಾರಣಕ್ಕಾಗಿ ಸಾಕಷ್ಟು ಸಮಸ್ಯೆ ಅನುಭವಿಸ್ತಿದ್ದಾರೆ ಇಲ್ಲಿ ರೈತರು, ಮುಖ್ಯವಾಗಿ ಇಲ್ಲಿನ ಬೆಳೆಗಾರರು, ಕೃಷಿಕರು, ರೈತರು. ಮುಂದಕ್ಕೇನು ಹೆಂಗೆ ಅಂತ ಈಗ ನೋಡ್ರಿ ಸರ್, ಬಸವೇಶ್ವರ ಏತ ನೀರಾವರಿ ಅನ್ನೋದು ಈ 23 ಹಳ್ಳಿ ಜೀವನಾಡಿ ಸರ್. ಜೀವನಾಡಿ ಇರೋದ್ರಿಂದ ಇವತ್ತು ರೈತರ ಪರಿಸ್ಥಿತಿ ಏನಾಗೈತೆ ಅಂತಂದ್ರೆ, ನಮ್ಕಿಂತ ಹಿಂದಿಂದ ಸ್ಟಾರ್ಟ್ ಆದಂಥ ಬೆಳ್ಳಂಕಿ ಇರ್ಬೋದು, ಇಲ್ಲಿ ಸಲಗರ ಮಹಾರಾಷ್ಟ್ರ ಅಂತೇಳಿ ಮಹಾರಾಷ್ಟ್ರ ಗಡಿ ಭಾಗದಲ್ಲಿ ಯೋಜನೆಗಳದಾವೆ ಸರ್. ಅವು ಯೋಜನೆಗಳೆಲ್ಲ ಪೂರ್ಣಗೊಂಡು ಇವತ್ತು ಆ ಭಾಗ ನೋಡಿದ್ರೆ ನಿಮ್ಗೆ ಅನಿಸ್ತದೆ ಇಲ್ಲಿ ಏನು ಬೆಳಿಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಅನಿಸ್ತಿತ್ತು. ಅಂಥ ಭಾಗದಲ್ಲಿ ಇವತ್ತು ಮಹಾರಾಷ್ಟ್ರ ಗೌರ್ಮೆಂಟ್ 2 ವರ್ಷದಲ್ಲಿ ಅಲ್ಲಿ ನೀರು ತಂದು ಕೊಟ್ಟ, ನೀರು ಪೂರೈಸಿ ರೈತರು ಸ್ವಾವಲಂಬಿಯಾಗಿ ಬದುಕಲಿಕ್ಕಂತ ವಾತಾವರಣ ಮಹಾರಾಷ್ಟ್ರ ಸರ್ಕಾರ ಸೃಷ್ಟಿ ಮಾಡಿಕೊಟ್ಟದು. ಆದರೆ ಇದುವರೆಗೆ ಅದಕ್ಕೆ ₹1 ಫಂಡ್ ಬಿಟ್ಟಿಲ್ಲ ಇವ್ರ. ನಾವು ಶಾಸಕರಿಗೂ ಹೆಸರಿಡಂಗಿಲ್ಲ ಇಲ್ಲಿ, ಯಾಕಂದ್ರೆ ನೀವು ಫಂಡ್ ಬಿಟ್ರೆ ಇಲ್ಲಿ ಶಾಸಕರಿಗೆ ಕೆಲಸ ಮಾಡೋಕ್ಕೆ ಸಾಧ್ಯ ಐತಿ. ನೀವು ಫಂಡ ಬಿಡತ್ತಿಲ್ಲ, ಅವ್ರು ಏನು ಮಾಡೋರು? ಆದ್ದರಿಂದ ನೀವು ನಮಗೆ ಈ ಏನು ಡಿಸೆಂಬರ್ 9ನೇ ತಾರೀಕು ಏನು ಅಧಿವೇಶನ ಐತಿ, ಅಧಿವೇಶನ ಒಳಗಾಗಿ ನಮಗೊಂದು ಮಾಧ್ಯಮದ ಮುಖಾಂತರ ನೀವೊಂದು ಹೇಳಿಕೆ ಕೊಡ್ಬೇಕು. ಏನು ಹೇಳಿಕೆ ಕೊಡ್ಬೇಕಂತಂದ್ರೆ, ನಮಗೆ ಇಷ್ಟು ದಿನದ ಒಳಗೆ ನಾವು ಬಸವೇಶ್ವರ ಏತ ನೀರಾವರಿಯನ್ನು ಪೂರ್ಣ ಮಾಡ್ತೀವಿ, ಇಷ್ಟು ದಿನದೊಳಗೆ ಪೂರ್ಣ ಮಾಡ್ತೀವಿ ಅಂತೇಳಿ ಒಂದು ನಿಖರವಾದ ಡೇಟನ್ನು, ಫೈನಲ್ ಡೇಟನ್ನು ಹೇಳಿ ನಮಗೆ ಆ ಡೇಟದ ಮುಖಾಂತರ ನಮಗೆ ಇವತ್ತು ರೈತರಿಗೆ ಒಂದು ಭರವಸೆ ಮಾತನ್ನು ನೀವು ಹೇಳಬೇಕಾಗಿ ಅಂತೇಳಿ ನಾವು ಇವತ್ತು ಮಾಧ್ಯಮದ ಮುಖಾಂತರ ನೀರಾವರಿ ಸಚಿವರಿಗೆ ಮಾಧ್ಯಮದ ಮುಖಾಂತರ ಹೇಳಿಕೆ ಇಷ್ಟಪಡ್ತೀನಿ ರೀ. ಸರ್, 1-2 ದಿನ ಅಲ್ಲ ಸರ್, ಈಗಾಗಲೇ ನೀವು 9-10 ವರ್ಷದಿಂದ ಕಾಯ್ತಾನೆ ಇದ್ದೀರಿ. ಸೊ ಹೇಗೆ ಮುಂದಕ್ಕೆ ಹೇಗೆ ಅಂತ ಇನ್ನು ಇದುವರೆಗೂ ಕೂಡ ಸರ್ಕಾರ ನಿಮ್ಮ ಈ ಒಂದು ಹೋರಾಟಕ್ಕೆ, ಸಮಸ್ಯೆಗೆ ಕಿವಿಗೊಡ್ತಾ ಇಲ್ಲ ಅನ್ನೋದು? ಸರ್, ರೈತ ಸಂಘಟನೆದವ್ರು ಎಲ್ಲರೂ ಹೋಗ್ತೀವಿ ನಾವು ನೀರಾವರಿ ಇಲಾಖೆಗೆ ರೀ, MLA ಕಡೆ ರೀ. MLA ಬಿ ಏನಂದ್ರಿ ಸರ್, ನಮಗೆ 2 ತಾರೀಕಿಗೆ ಬಿಡ್ತೀನಿ, 5 ತಾರೀಕಿಗೆ ಬಿಡ್ತೀನಿ, ಮತ್ತು ಹೊಳಿ ನೀರಿಗೆ ಕಳಿಸ್ತೀನಿ ರೀ, ಮತ್ತು ಎಲ್ಲರೂ ನೀರಾವರಿ ಮಾಡ್ತೀವಿ ರೀ. ಈಗ ಸರ 25 ವರ್ಷ ಆತ್ರಿ ಸರ. ಲಕ್ಷ್ಮಣ್ ಸವದಿ ಮತ್ತು ರಾಜು ಕಾಗೆ ಇವರು MLA ಅದಾರ ಇಲ್ಲಿ, ಮತ್ತು ಏನೂ ಕೆಲಸ ಆಗಲಿಲ್ಲ ರೀ ಸರ, ನೀರಾವರಿದ ಕೆಲಸ. ಎಷ್ಟು ವರ್ಷ ಆಯ್ತು ರೀ ಹಿಂಗೆ ಇದೆ ಇದು? ಇದೇ 9 ವರ್ಷ ಚಾಲು ಆಯ್ತು ರೀ ನೀರಾವರಿ. ಮತ್ತು 25 ವರ್ಷ ನೀರಾವರಿ ಮಾಡ್ತೀವಿ ರೀ, ಮತ್ತು ನಾವು ಇದು ಮಾಡ್ತೀವಿ ರೀ ಅಂತ ಹೇಳ್ತಾರೆ ರೀ. ಮತ್ತು ಇಲೆಕ್ಷನ್ ಮಾಡ್ಕೊಂಡು ಹೋಗ್ತಾರೆ ರೀ.